ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಈ ಬಸವರಾಜ್ ಜನಕಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸುತ್ತಾ, ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೈಲ್ನ ಮೇಲಿನ ಸಮಸ್ಯೆಗಳನ್ನು ಚರ್ಚಿಸಿದ್ದೆ. ಇವತ್ತಿನ ದಿನ ಅದರ ಮುಂದುವರಿದ ಭಾಗವಾಗಿ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಚರ್ಚಿಸೋಣ. ಇವಾಗ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಸರಿಯಾಗಿ ಓದ್ಕೊಳ್ಳಿ. ಏನಂತ ಇದೆ ನೋಡಿ. ಒಂದು ರೈಲು ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ನಿಲ್ದಾಣವನ್ನು 5 ನಿಮಿಷ ಮುಂಚಿತವಾಗಿ ತಲುಪುವುದು. ಒಂದು ವೇಳೆ ಆ ರೈಲು ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ನಿಲ್ದಾಣವನ್ನು 7 ನಿಮಿಷ ತಡವಾಗಿ ತಲುಪುವುದು. ಹಾಗಾದರೆ ಆ ರೈಲು ನಿಲ್ದಾಣವನ್ನು ತಲುಪಲು ಕ್ರಮಿಸಬೇಕಾಗಿರುವ ದೂರ ಎಷ್ಟು? ಆಯ್ಕೆಗಳನ್ನು ನೋಡಿ. 12 ಕಿಲೋಮೀಟರ್, 14 ಕಿಲೋಮೀಟರ್, 16 ಕಿಲೋಮೀಟರ್, 18 ಕಿಲೋಮೀಟರ್. ಪ್ರಶ್ನೆಯನ್ನು ಇನ್ನೊಮ್ಮೆ ಚೆನ್ನಾಗಿ ಓದ್ಕೊಳ್ಳಿ. ಒಂದು ರೈಲು ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ. ಹಾಗೆ ಚಲಿಸಿದ್ದಲೇ ಅದು 5 ನಿಮಿಷ ಮುಂಚಿತವಾಗಿ ನಿಲ್ದಾಣವನ್ನು ತಲುಪ್ತದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಅದು ತನ್ನ ವೇಗವನ್ನು 20 ಕಿಲೋಮೀಟರ್ ಪರ್ ಗಂಟೆ ವೇಗದಂತೆ ಚಲಿಸಿದರೆ ನಿಲ್ದಾಣವನ್ನು 7 ನಿಮಿಷ ತಡವಾಗಿ ತಲುಪ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ ಅದು ರೈಲು ನಿಲ್ದಾಣವನ್ನು ತಲುಪಲು ಕ್ರಮಿಸಬೇಕಾಗಿರುವ ದೂರ ಎಷ್ಟು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇಂತಹ ಪ್ರಶ್ನೆಗಳನ್ನು ನಾವು ಬಹಳ ಸರಳ ವಿಧಾನದ ಮೂಲಕ ಸಾಲ್ವ್ ಮಾಡ್ಬೋದು. ಎಲ್ಲರೂ ಈ ಕಡೆ ಲಕ್ಷ್ಯ ಕೊಡ್ರಿ, ಇದನ್ನು ನೀವು ನೋಟ್ ಮಾಡ್ಕೊಳ್ಬೇಕು. ಯಾವ ರೀತಿ ಪ್ರಶ್ನೆ ಇದೆ ನೋಡಿದು. ರೈಲು 30 ಕಿಲೋಮೀಟರ್ ಪರ್ ಗಂಟೆ ವೇಗದಂತೆ ಚಲಿಸಿದಾಗ, ರೈಲು 30 ಕಿಲೋಮೀಟರ್ ಪರ್ ಗಂಟೆ ವೇಗದಂತೆ ಚಲಿಸಿದಾಗ ನಿಲ್ದಾಣವನ್ನು 5 ನಿಮಿಷ ಮುಂಚಿತವಾಗಿ ತಲುಪುತ್ತದೆ ಅಂತ ಹೇಳಿದ್ದಾರೆ. ಅದೇ ರೈಲು ತನ್ನ ವೇಗವನ್ನು ಈಗ ಬದಲಾಯಿಸಿಕೊಂಡು 20 ಕಿಲೋಮೀಟರ್ ಪರ್ ಗಂಟೆ ವೇಗದಂತೆ ಚಲಿಸಿದ್ದರೆ ಅಷ್ಟೇ ದೂರವನ್ನು, ಅದೇ ನಿಲ್ದಾಣವನ್ನು ತಲುಪಲಿಕ್ಕೆ ರೈಲಿಗೆ 7 ನಿಮಿಷ ತಡವಾಗ್ತಿತ್ತು ಅಂತ ಹೇಳಿದ್ದಾರೆ. 30 ಕಿಲೋಮೀಟರ್ ವೇಗದ ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ರೈಲು 5 ನಿಮಿಷ ಮುಂಚಿತವಾಗಿ ತಲುಪ್ತಿತ್ತು. ಗಂಟೆಗೆ 20 ಕಿಲೋಮೀಟರ್ ವೇಗದಂತೆ ಚಲಿಸಿದರೆ ನಿಲ್ದಾಣವನ್ನದು 7 ನಿಮಿಷ ತಡವಾಗಿ ತಲುಪ್ತಿತ್ತು ಅಂತ ಹೇಳಿದ್ದಾರೆ. ಹಾಗಾದರೆ ಆ ರೈಲು ಆ ನಿಲ್ದಾಣವನ್ನು ತಲುಪಲು ಕ್ರಮಿಸಬೇಕಾಗಿರೋ ದೂರ ಎಷ್ಟು ಅಂತ ಕೇಳಿದ್ದಾರೆ. ಇಂಥ ಪ್ರಶ್ನೆಗಳಿದ್ದಾಗ ಬಹಳ ಸರಳವಾಗಿ ನೀವು ಸಾಲ್ವ್ ಮಾಡ್ಬೋದು. ತಡವಾಗಿ, ಮುಂಚಿತವಾಗಿ ಈ ರೀತಿ ವರ್ಡ್ಸ್ ಬಂದಿರಬೇಕಲ್ಲಿ. ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ನಿಮಗೊಂದು ಫಾರ್ಮುಲಾ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಡಿಸ್ಟೆನ್ಸ್ ಈಕ್ವಲ್ ಟು T1 ಪ್ಲಸ್ T2 ಡಿವೈಡೆಡ್ ಬೈ 60, T1 ಪ್ಲಸ್ T2 ಡಿವೈಡೆಡ್ ಬೈ 60 ಇಂಟು S1 S2 ಡಿವೈಡೆಡ್ ಬೈ ಡಿಫ್ರೆನ್ಸ್ ಆಫ್ S1 ಆ್ಯಂಡ್ S2. ಎರಡು ವೇಗಗಳ ನಡುವಿನ ಅಂತರವನ್ನು ತೆಗೆದುಕೊಳ್ಬೇಕು. ಇವಾಗ ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವ ರೀತಿ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೋದು ನೋಡಿ. ಇವಾಗ ಇಲ್ಲಿ T1 ಪ್ಲಸ್ T2 ಅಂದರೆ ಎಷ್ಟು ನಿಮಿಷ ಮುಂಚಿತವಾಗಿ ತಲುಪೋದು? ಇದು T1 ಅವಧಿ, 5 ನಿಮಿಷ ಮುಂಚಿತವಾಗಿ. ಇನ್ನು T2 ಅಂದರೆ ಇದು ಎಷ್ಟು ನಿಮಿಷ ತಡವಾಗಿ ತಲುಪೋದು, ಅದು T2 ಅವಧಿ. ಸೊ ಎರಡು ಕೂಡಿಸ್ಕೋಬೇಕು. 5 ಪ್ಲಸ್ 7 ಎಷ್ಟಾಗ್ತದೆ? ಇದು ಎರಡು ಕೂಡಿಸ್ಕೊಂಡ್ರೆ 12 ಆಯಿತು. ಡಿವೈಡೆಡ್ ಬೈ 60. ಇಲ್ಲಿ ಯಾಕೆ 60ರಿಂದ ಭಾಗಿಸ್ಕೊಳ್ಬೇಕಂದ್ರೆ ಈ ಟೈಮ್ ಇದು ನಿಮಿಷದಲ್ಲಿದೆ. ಸೊ ಅದು 12 ಮಿನಿಟ್ಸ್ ಆಯಿತು. ಬಟ್ ಈ ಸ್ಪೀಡ್ ಅದಾವಲ್ಲ ಇವು ಕಿಲೋಮೀಟರ್ ಫರ್ ಅವರ್ನಾಗ ಅದಾವ, ಕಿಲೋಮೀಟರ್ ಫರ್ ಗಂಟೆ ಒಳಗೆ ಅದಾವ. ಸೊ ಇದು ಕಿಲೋಮೀಟರ್ ಫರ್ ಗಂಟೆ ಒಳಗಿರೋದ್ರಿಂದ ಈ ಟೈಮನ್ನು ಕೂಡ ನಾನು ಎದಕ್ಕೆ ನೋಟ್ ಮಾಡ್ಕೋಬೇಕಾಗ್ತದ? ಗಂಟೆಗೆ ಪರಿವರ್ತನೆ ಮಾಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಇದು 12 ನಿಮಿಷವನ್ನು ಗಂಟೆಗೆ ಪರಿವರ್ತನೆ ಮಾಡ್ಕೊಂಡ್ರೆ ಡಿವೈಡೆಡ್ ಬೈ 60 ಅಂತ ತೊಗೊಳ್ತೀವಿ. 1 ಗಂಟೆಗೆ 60 ನಿಮಿಷ, ಅದಕ್ಕೆ 60ರಿಂದ ಭಾಗಿಸೋದ್ರಿಂದ ಇದು 12 ನಿಮಿಷ ಇದ್ದದ್ದು ಏನಾಗ್ಬಿಡ್ತದೆ ಅಂದರೆ ಗಂಟೆಗೆ ಪರಿವರ್ತನೆ ಆಗ್ತದೆ. ಇನ್ನು ನಂತರದಲ್ಲಿ S1 ಇಂಟು S2 ಅಂತಿದೆ. S1 ಇಂಟು S2 ಅಂದರೆ ಒಂದು ವೇಗ 30, ಇನ್ನೊಂದು ವೇಗ 20. ಇವೆರಡು ವೇಗಗಳು, ಸ್ಪೀಡ್ 1 ಸ್ಪೀಡ್ 2. ಸೊ 30 ಇಂಟು 20 ಇದು ತೊಗೊಳ್ತೀವಿ. ಇಲ್ಲಿ ಡಿಫ್ರೆನ್ಸ್ ಆಫ್ S1 ಆ್ಯಂಡ್ S2, ಇದು ಡಿಫ್ರೆನ್ಸ್ ಅಂದರೆ ಅಂತರ, ವ್ಯತ್ಯಾಸ ತೆಗೆದುಕೊಳ್ಬೇಕು. ಯಾವ ದೊಡ್ಡದಲ್ಲ ವೇಗ, ಅದರಲ್ಲಿ ಚಿಕ್ಕ ವೇಗವನ್ನು ಕಳಿಬೇಕು. ಇವಾಗ ಈ 30 20ರಲ್ಲಿ 30 ದೊಡ್ಡದ, 30ರೊಳಗೆ 20 ಕಳೀರಿ, ಎಷ್ಟು ಬರ್ತಾ ಇದು? 10 ಬರ್ತದೆ. ಜಸ್ಟ್ ಪುಟ್ ಇಯರ್ 10. ಫರ್ದರ್ ಸಿಂಪ್ಲಿಫಿಕೇಶನ್, 12 1s 12 5s, 12 ಒಂದಲೇ 12 ಐದಲೇ. ನಂತರದಲ್ಲಿ 5 ಒಂದಲೇ 5,
5 6 30. ಇನ್ನು ನಂತರ ಇದು 0 ಕ್ಯಾನ್ಸಲ್ ಆಗ್ತದೆ. ಇವಾಗ ರಿಮೈನಿಂಗ್ 6 × 2. 6 × 2 ಅಂದರೆ ಎಷ್ಟು ಆಗ್ತದೆ? 6 2 12 ಅಂತ ಆಗ್ತದೆ. ಸೊ 12 ಕಿಲೋಮೀಟರ್ ಅಂತ ಆಯಿತು. ಎಷ್ಟು? 12 ಕಿಲೋಮೀಟರ್ ಅಂತ ಆಗ್ತದೆ. ಹಾಗಿದ್ದರೆ ಈ ರೈಲು ಎಷ್ಟು ದೂರ ಕ್ರಮಿಸಬೇಕಾಗಿದೆ ಅಂದರೆ 12 ಕಿಲೋಮೀಟರ್ ದೂರ ಕ್ರಮಿಸಬೇಕಾಗಿದೆ. ಅರ್ಥ ಆಗ್ಯದಲ್ಲ ಇದು? ಓಕೆ ಸ್ನೇಹಿತರೆ, ಈಗ ಇದೇ ರೀತಿ ಪ್ರಶ್ನೆಯನ್ನು ನೀವು ಇನ್ನೊಂದು ಸಾಲ್ವ್ ಮಾಡಿ. ಇವಾಗ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇದೆ, ಎಲ್ಲರೂ ಸರಿಯಾಗಿ ಪ್ರಶ್ನೆಯನ್ನು ಓದ್ಕೊಳ್ಳಿ. ಏನಂತ ಇದೆ ನೋಡಿ ಅದು. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ರೈಲು ನಿಲ್ದಾಣವನ್ನು 5 ನಿಮಿಷ ಮುಂಚಿತವಾಗಿ ತಲುಪುವುದು. ಒಂದು ವೇಳೆ ಆ ರೈಲು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ನಿಲ್ದಾಣವನ್ನು 10 ನಿಮಿಷ ತಡವಾಗಿ ತಲುಪುವುದು. ಹಾಗಾದರೆ ಆ ರೈಲು ನಿಲ್ದಾಣವನ್ನು ತಲುಪಲು ಕ್ರಮಿಸಬೇಕಾಗಿರುವ ದೂರ ಎಷ್ಟು? ಇನ್ನೊಮ್ಮೆ ಓದ್ಕೊಳ್ಳಿ. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ರೈಲು ನಿಲ್ದಾಣವನ್ನು 5 ನಿಮಿಷ ಮುಂಚಿತವಾಗಿ ತಲುಪುವುದು. ಒಂದು ವೇಳೆ ಆ ರೈಲು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ರೈಲು ನಿಲ್ದಾಣವನ್ನು 10 ನಿಮಿಷ ತಡವಾಗಿ ತಲುಪುವುದು. ಹಾಗಾದರೆ ಆ ರೈಲು ನಿಲ್ದಾಣವನ್ನು ತಲುಪಲು ಕ್ರಮಿಸಬೇಕಾಗಿರುವ ದೂರ ಎಷ್ಟು? ಆಯ್ಕೆಗಳನ್ನು ನೋಡಿ. 75 ಕಿಲೋಮೀಟರ್, 80 ಕಿಲೋಮೀಟರ್, 85 ಕಿಲೋಮೀಟರ್, 90 ಕಿಲೋಮೀಟರ್. ಈಗಾಗಲೇ ನೀವು ಈ ಪ್ರಶ್ನೆನ ಯಾವ ರೀತಿ ಸಾಲ್ವ್ ಮಾಡಬೇಕನ್ನೋದನ್ನು ನೋಡಿದ್ದೀರಿ. ಸೊ ನೋಡೋಣ, ಟ್ರೈ ಮಾಡಿ. ಇವಾಗ ಈ ಕಡೆ ಲಕ್ಷ್ಯ ಕೊಡಿ. ಏನಂತ ಇದೆ ನೋಡಿ. 60 ಕಿಲೋಮೀಟರ್ ಪರ್ ಗಂಟೆ ವೇಗದಂಗೆ ಚಲಿಸಿದರೆ ಆ ರೈಲು ನಿಲ್ದಾಣವನ್ನು 5 ನಿಮಿಷ ಮುಂಚಿತವಾಗಿ ತಲುಪ್ತದೆ ಅಂತ ಹೇಳಿದಾರ. ಸಪೋಸ್ ಆ ರೈಲು 50 ಕಿಲೋಮೀಟರ್ ಪರ್ ಗಂಟೆ ವೇಗದಂಗೆ ಚಲಿಸಿದರೆ, ಆ ರೈಲು 50 ಕಿಲೋಮೀಟರ್ ಪರ್ ಗಂಟೆ ವೇಗದಂತೆ ಚಲಿಸಿದರೆ ಅದು ರೈಲು ನಿಲ್ದಾಣವನ್ನು 10 ನಿಮಿಷ ತಡವಾಗಿ ತಲುಪ್ತದೆ ಅಂತ ಹೇಳಿದ್ದಾರೆ. ನೀವು ಈಗಾಗಲೇ ಫಾರ್ಮುಲಾ ಕಲ್ತಿದ್ದೀರಿ. ಡಿಸ್ಟೆನ್ಸ್ ಈಕ್ವಲ್ ಟು ಏನಂತ ಆಗ್ತದೆ? T1 + T2 / 60. ದೆನ್ ಫರ್ದರ್ S1 S2 / S1 ಡಿಫ್ರೆನ್ಸ್ ಎಷ್ಟು ತಗೊಳ್ಬೇಕು. ಇವಾಗ T1 + T2 ಇದು 5 ಅದ, ಇದು 10 ಅದ. 5 + 10 ಎಷ್ಟಾಗ್ತದೆ? ಇದು 15 ಆಗ್ತದೆ. / 60 ಅಂತ ಆಯಿತು. ಇಂಟು S1 S2 ಇದು 60 ಅದ, ಇದು 50 ಅದ. ಸೊ 60 × 50 ಅಂತ ತಗೊಳ್ತೀವಿ. ದೆನ್ / ಡಿಫ್ರೆನ್ಸ್ ಆಫ್ ದೀಸ್ ಟು ಸ್ಪೀಡ್ಸ್. 60ರಾಗ 50 ಕಳೀರಿ, ಎಷ್ಟು ಬರ್ತದೆ? ಅದು 10 ಬರ್ತದೆ. 10 ತಗೊಳ್ತೀವಿ. ದೆನ್ ಫರ್ದರ್ ಇಲ್ಲಿ ಇದು 60, ಇದು 60 ಕ್ಯಾನ್ಸಲ್ ಆಗ್ತದೆ. ದೆನ್ ಇದು 0 ಕ್ಯಾನ್ಸಲ್ ಆಗ್ತದೆ. ಇಲ್ಲೇನು ಉಳಿತದ? 15 × 5 ಅಂತ ಉಳಿತದ. ಸೊ 15 × 5 ಅಂದರೆ 15 5 ಎಷ್ಟಾಗ್ತದೆ? 75 ಆಗ್ತದೆ. ಸೊ ರಿಕ್ವೈರ್ಡ್ ಆನ್ಸರ್ ಈಸ್ 75 ಕಿಲೋಮೀಟರ್ ಅಂತಾಯಿತು. ನಿಮಗೆಲ್ಲರಿಗೂ ಅರ್ಥ ಆಗಿದೆಲ್ಲ ಇದು ಈ ವಿಧಾನದ ಪ್ರಶ್ನೆ? ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ. ಈ ಫಾರ್ಮುಲಾ ನೆನಪಿಟ್ಕೊಳ್ಬೇಕು ನೀವು. T1 + T2 / 60 ಇಂಟು S1 S2 / S1 ಡಿಫ್ರೆನ್ಸ್ ಎಷ್ಟು? ವ್ಯತ್ಯಾಸ ತೆಗೆದುಕೊಳ್ಬೇಕು, ಅಂತರ ತೆಗೆದುಕೊಳ್ಬೇಕು. ಓಕೆ ಸ್ನೇಹಿತರೆ, ಇನ್ನೊಂದು ವಿಧಾನದ ಪ್ರಶ್ನೆಯನ್ನು ನಾವು ನೋಡೋಣ. ಯಾವ ರೀತಿ ಪ್ರಶ್ನೆ ಬರ್ತದೆ ಇವಾಗ ಸ್ಕ್ರೀನ್ ಮೇಲೆ ನಿಮಗೆ ಆ ಪ್ರಶ್ನೆ ಕಾಣ್ತಾ ಇದೆ. ಚೆನ್ನಾಗಿ ಓದ್ಕೊಳ್ಳಿ. ಯಾವ ರೀತಿ ಇದೆ ನೋಡಿ ಅದು. ಎರಡು ರೈಲುಗಳು ಎ ಮತ್ತು ಬಿ ಎಂಬ 2 ಸ್ಥಳಗಳಿಂದ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕ್ರಮವಾಗಿ 75 ಕಿಲೋಮೀಟರ್ ಪರ್ ಗಂಟೆ ಹಾಗೂ 50 ಕಿಲೋಮೀಟರ್ ಪರ್ ಗಂಟೆ ವೇಗದಂತೆ ಆಗಮಿಸುತ್ತಿವೆ. ಆ ಎರಡೂ ರೈಲುಗಳು ಒಂದನ್ನೊಂದು ಸಂಧಿಸಿದಾಗ ವೇಗವಾಗಿ ಚಲಿಸುತ್ತಿರುವ ರೈಲು ನಿಧಾನವಾಗಿ ಚಲಿಸುತ್ತಿರುವ ರೈಲಿಗಿಂತ 175 ಕಿಲೋಮೀಟರ್ ಹೆಚ್ಚಿನ ದೂರ ಕ್ರಮಿಸಿರುತ್ತದೆ. ಹಾಗಾದರೆ ಎ ಮತ್ತು ಬಿ ಈ ಎರಡೂ ಸ್ಥಳಗಳ ನಡುವಿನ ಅಂತರ ಎಷ್ಟು? ಪ್ರಶ್ನೆಯನ್ನು ಇನ್ನೊಮ್ಮೆ ಓದ್ಕೊಳ್ಳಿ. ಎರಡು ರೈಲುಗಳು ಎ ಮತ್ತು ಬಿ ಎಂಬ 2 ಸ್ಥಳಗಳಿಂದ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕ್ರಮವಾಗಿ 75 ಕಿಲೋಮೀಟರ್ ಪರ್ ಗಂಟೆ ಹಾಗೂ 50 ಕಿಲೋಮೀಟರ್ ಪರ್ ಗಂಟೆ ವೇಗದಂತೆ ಆಗಮಿಸುತ್ತಿವೆ. ಆ ಎರಡೂ ರೈಲುಗಳು
ಒಂದನ್ನೊಂದು ಸಂಧಿಸಿದಾಗ ವೇಗವಾಗಿ ಚಲಿಸುತ್ತಿರುವ ರೈಲು ನಿಧಾನವಾಗಿ ಚಲಿಸುತ್ತಿರುವ ರೈಲಿಗಿಂತ 175 ಕಿಲೋಮೀಟರ್ ಹೆಚ್ಚಿನ ದೂರ ಕ್ರಮಿಸಿರುತ್ತದೆ. ಹಾಗಾದರೆ ಎ ಮತ್ತು ಬಿ ಈ ಎರಡೂ ಸ್ಥಳಗಳ ನಡುವಿನ ಅಂತರ ಎಷ್ಟು? ಆಯ್ಕೆಗಳನ್ನು ನೋಡಿ. 850 ಕಿಲೋಮೀಟರ್, 875 ಕಿಲೋಮೀಟರ್, 900 ಕಿಲೋಮೀಟರ್, 925 ಕಿಲೋಮೀಟರ್. ಸ್ನೇಹಿತರೆ, ಈ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಯಾವ ರೀತಿ ನೋಡಿ. ಮೊದಲಿಗೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಇಲ್ಲಿ ಕೊಟ್ಟಿರೋದೇನು? ಒಂದನೇ ವೇಗ, ಒಂದು ರೈಲು ಎ ಅನ್ನುವಂಥ ಸ್ಥಳದಿಂದ 75 ಕಿಲೋಮೀಟರ್ ಪರ್ ಗಂಟೆ ವೇಗದಿಂದ ಚಲಿಸ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ರೈಲು ಅದಕ್ಕೆ ಅಪೋಸಿಟ್ ಡೈರೆಕ್ಷನಲ್ಲಿ 50 ಕಿಲೋಮೀಟರ್ ಪರ್ ಗಂಟೆ ವೇಗದಿಂದ ಚಲಿಸ್ತಾ ಇದೆ. ಯಾವ ರೀತಿ ಇದೆ ನೋಡು. ಇವಾಗ ಇಲ್ಲಿ ಎ ಅನ್ನುವಂಥ ಸ್ಥಳದಿಂದ ಒಂದು ರೈಲು ಹೋಗ್ತಾ ಇದೆ, ಬಿ ಅನ್ನುವಂಥ ಸ್ಥಳದಿಂದ ಇನ್ನೊಂದು ರೈಲು ಹಿಂಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದ್ದೀವಿ. ಎಟ್ ದಿ ಟೈಮ್ ಆಫ್ ಮೀಟಿಂಗ್ ಇವೆರಡು ಯಾವಾಗ ಸಂಧಿಸ್ತಾವಲ್ಲ, ಈಗ ಹೋಗಬೇಕಾದ್ರೆ ಎಲ್ಲೋ ಒಂದು ಕಂಡೀಷನ್ ಇಲ್ಲಿ ಬಂದ ತಕ್ಷಣ ಇವಾಗ ಒಂದು ರೈಲು ಹಿಂಗೆ ಆಗ್ತದೆ, ಇನ್ನೊಂದು ರೈಲು ಈ ರೀತಿ ಅವು ಮೀಟ್ ಆಗ್ತವೆ. ಈ ರೈಲ್ ಫಾಸ್ಟಾಗಿ ಈ ರೀತಿ ಬರ್ತದೆ, ಈ ರೈಲ್ ಫಾಸ್ಟಾಗಿ ಈ ರೀತಿ ಬರ್ತದೆ. ಈ ರೀತಿ ಕಂಡೀಷನ್ ಆದಾಗ ಇವಾಗ ಈ ವೇಗವಾಗಿ ಚಲಿಸ್ತಕ್ಕಂಥ ರೈಲ್ ಇದೆಯಲ್ಲ, ಇದು ಈ ನಿಧಾನವಾಗಿ ಚಲಿಸಿರುವಂಥ ರೈಲಿಗಿಂತ ಎಷ್ಟು ಹೆಚ್ಚಿನ ದೂರ ಕ್ರಮಿಸಿರುತ್ತದೆ ಅಂದರೆ 175 ಕಿಲೋಮೀಟರ್ ಹೆಚ್ಚಿನ ದೂರವನ್ನು ಕ್ರಮಿಸಿದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಎ ಮತ್ತು ಬಿ ಸ್ಥಳಗಳ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ದಾರೆ. ಎರಡರ ನಡುವಿರುವಂಥ ಅಂತರ. ಇಂತಹ ಪ್ರಶ್ನೆಗಳಿದ್ದಾಗ ನೀವು ಬಹಳ ಸರಳವಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನಿಮಗೊಂದು ಟ್ರಿಕ್ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಇಲ್ಲೊಂದು ಫಾರ್ಮುಲಾ ಹೇಳ್ತೀನಿ. ಡಿಸ್ಟೆನ್ಸ್ ಈಕ್ವಲ್ ಟು S1 ಪ್ಲಸ್ S2 ಡಿವೈಡೆಡ್ ಬೈ S1 ಡಿಫ್ರೆನ್ಸ್ S2 ಇಂಟು ಹೆಚ್ಚಿನ ದೂರ ಅದು ಎಷ್ಟು ಹೆಚ್ಚಿಗೆ ದೂರ ಕ್ರಮಿಸೋದಲ್ಲ ಅದನ್ನು ಬರ್ಕೊಳ್ಬೇಕು. ಸೊ ಇವಾಗ ಇಲ್ಲಿ S1 ಪ್ಲಸ್ S2 ಅಂದರೆ ಇವಾಗ ಎರಡು ರೈಲುಗಳ ವೇಗಗಳು, ಒಂದು 75 ಅದ, ಇನ್ನೊಂದು 50 ಅದ. ಇವೆರಡು ಏನು ಮಾಡ್ಕೊಳ್ರಿ, ಕೂಡಿಸ್ಕೊಡ್ರಿ. 75 ಪ್ಲಸ್ 50 ಎರಡು ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ? ಇದು 125. ಇದು S1 ಪ್ಲಸ್ S2 ಆಯಿತು. ದೆನ್ ಡಿಫ್ರೆನ್ಸ್ S1 ಡಿಫ್ರೆನ್ಸ್ S2 ವ್ಯತ್ಯಾಸ ತೆಗೆದುಕೊಳ್ಬೇಕು. 75ರಲ್ಲಿ 50 ಕಳೆಯಿರಿ, ಎಷ್ಟು ಬರ್ತದ? 25 ಇಂಟು ಹೆಚ್ಚಿನ ದೂರ, ವೇಗವಾಗಿ ಕ್ರಮಿಸಿರುವಂಥ ರೈಲು ಎಷ್ಟು ಹೆಚ್ಚಿಗೆ ದೂರ ಕ್ರಮಿಸೋದು ಅದನ್ನು ಬರ್ಕೊಳ್ಬೇಕು. ಎಷ್ಟು ಹೆಚ್ಚಿನ ದೂರ ಕ್ರಮಿಸೋದು? 175 ಕಿಲೋಮೀಟರ್. ಸೊ ಇಷ್ಟು ಬರ್ದಾದ ತಕ್ಷಣ ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಣ. ಏನಂತ ಆಯ್ತು ನೋಡ್ರಿ. 25 ಒಂದಲೇ 25, 25 ಐದಲೇ 75. ದೆನ್ ಫರ್ದರ್ ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿರಿ. ಎಷ್ಟು ಬರ್ತದೆ? ಇದು 5 ಐದಲೇ 25, 5 ಒಳ್ಳೆ 35 ಪ್ಲಸ್ 2 37, 5 ಒಂದಲೇ 5 ಪ್ಲಸ್ 3 ಎಷ್ಟಾಗುತ್ತೆ? 875 ಕಿಲೋಮೀಟರ್. ಸೊ ಹಾಗಿದ್ರೆ ಈ ಎ ಮತ್ತು ಬಿ ಸ್ಥಳಗಳ ನಡುವಿನ ಅಂತರ ಎಷ್ಟಾಗುತ್ತೆ ಅಂದರೆ 875 ಕಿಲೋಮೀಟರ್ ಅಂತ ಆಗ್ತದೆ. ಸೊ ಇವಾಗ ನೀವು ಈ ಫಾರ್ಮುಲಾ ನೆನಪಿಟ್ಕೊಳ್ಬೇಕು. ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಿಂದ ಆಗಮಿಸ್ತಾ ಇದ್ದಾವೆ ಎರಡು ವೇಗಗಳಿಂದ. ಅವೆರಡೂಗಳು ಸಂಧಿಸಿದಾಗ ವೇಗವಾಗಿ ಚಲಿಸ್ತಕ್ಕಂಥ ರೈಲು ನಿಧಾನವಾಗಿ ಚಲಿಸಿರುವಂಥ ರೈಲಿಗಿಂತ ಎಷ್ಟೋ ದೂರ ಹೆಚ್ಚಿಗೆ ಕ್ರಮಿಸಿರ್ತದೆ ಅಂತ ಕೊಟ್ಟಾಗ, ಈ ರೀತಿ ಪ್ರಶ್ನೆಗಳಿದ್ದಾಗ ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ. ನೀವು ಡಿಸ್ಟೆನ್ಸ್ ಕೇಳಿರ್ತಾರೆ ಅವೆರಡು ಸ್ಥಳಗಳ ನಡುವಿಂದ, ಅವಾಗ S1 ಪ್ಲಸ್ S2, S1 ಡಿಫ್ರೆನ್ಸ್ S2 ಇಂಟು ಹೆಚ್ಚಿನ ದೂರವನ್ನು ಬರೆದುಕೊಳ್ಬೇಕು. ದೆನ್ ಫರ್ದರ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಇದನ್ನು ಈಸಿಯಾಗಿ ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಓಕೆ, ಇನ್ನು ಇದೇ ರೀತಿಯಾದಂಥ ಪ್ರಶ್ನೆಯನ್ನು ನೀವು ಇವಾಗ ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಸರಿಯಾಗಿ ಓದ್ಕೊಳ್ಳಿ. ಏನಂತ ಇದೆ ನೋಡಿ. ಅದು ಎರಡು ರೈಲುಗಳು ಎ ಮತ್ತು ಬಿ ಎಂಬ ಎರಡು ಸ್ಥಳಗಳಿಂದ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕ್ರಮವಾಗಿ 50 ಕಿಲೋಮೀಟರ್ ಪರ್ ಗಂಟೆ ಹಾಗೂ 60 ಕಿಲೋಮೀಟರ್ ಪರ್ ಗಂಟೆ ವೇಗದಂತೆ ಆಗಮಿಸುತ್ತಿವೆ. ಆ ಎರಡೂ ರೈಲುಗಳು ಒಂದನ್ನೊಂದು ಸಂಧಿಸಿದಾಗ ವೇಗವಾಗಿ ಚಲಿಸುತ್ತಿರುವ ರೈಲು ನಿಧಾನವಾಗಿ ಚಲಿಸುತ್ತಿರುವ ರೈಲಿಗಿಂತ 120 ಕಿಲೋಮೀಟರ್ ಹೆಚ್ಚಿನ ದೂರ ಕ್ರಮಿಸಿರುತ್ತದೆ. ಹಾಗಾದರೆ ಎ ಮತ್ತು ಬಿ ಈ ಎರಡೂ ಸ್ಥಳಗಳ ನಡುವಿನ ಅಂತರ ಎಷ್ಟು?
ಇವಾಗ ಪ್ರಶ್ನೆಯನ್ನು ಮತ್ತೊಮ್ಮೆ ಓದ್ಕೊಳ್ಳಿ. 2 ರೈಲುಗಳು ಎ ಮತ್ತು ಬಿ ಎಂಬ 2 ಸ್ಥಳಗಳಿಂದ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕ್ರಮವಾಗಿ 50 ಕಿಲೋಮೀಟರ್ ಪರ್ ಗಂಟೆ ಹಾಗೂ 60 ಕಿಲೋಮೀಟರ್ ಪರ್ ಗಂಟೆ ವೇಗದಂತೆ ಆಗಮಿಸುತ್ತಿವೆ. ಆ 2 ರೈಲುಗಳು ಒಂದನ್ನೊಂದು ಸಂಧಿಸಿದಾಗ ವೇಗವಾಗಿ ಚಲಿಸುತ್ತಿರುವ ರೈಲು ನಿಧಾನವಾಗಿ ಚಲಿಸುತ್ತಿರುವ ರೈಲಿಗಿಂತ 120 ಕಿಲೋಮೀಟರ್ ಹೆಚ್ಚಿನ ದೂರ ಕ್ರಮಿಸಿರುತ್ತದೆ. ಹಾಗಾದರೆ ಎ ಮತ್ತು ಬಿ ಈ 2 ಸ್ಥಳಗಳ ನಡುವಿನ ಅಂತರ ಎಷ್ಟು? ಆಯ್ಕೆಗಳನ್ನು ನೋಡಿ. 1300 ಕಿಲೋಮೀಟರ್, 1200 ಕಿಲೋಮೀಟರ್, 1320 ಕಿಲೋಮೀಟರ್, 1350 ಕಿಲೋಮೀಟರ್. ಈಗಾಗಲೇ ಸ್ನೇಹಿತರೆ ಈ ಪ್ರಶ್ನೆಯನ್ನು ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀರಿ. ಇವಾಗ ಡೈರೆಕ್ಟಾಗಿ ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಒಂದು ವೇಗ ಕೊಟ್ಟಿದ್ದಾರೆ S1 50 ಕಿಲೋಮೀಟರ್ ಪರ್ ಗಂಟೆ ಇದೆ. ಇನ್ನೊಂದು ರೈಲಿನ ವೇಗ 60 ಕಿಲೋಮೀಟರ್ ಪರ್ ಗಂಟೆ ವೇಗದ. ಇನ್ನು ಅದು ವೇಗವಾಗಿ ಚಲಿಸಿರುವಂಥ ರೈಲು ಎಷ್ಟು ಹೆಚ್ಚಿನ ದೂರ ಕ್ರಮಿಸ್ತದ ಅಂತ ಹೇಳಿದ್ದೀನಿ, 120 ಕಿಲೋಮೀಟರ್ ಹೆಚ್ಚಿನ ದೂರ ಕ್ರಮಿಸ್ತದ ಅಂತ ಹೇಳಿದ್ದೀನಿ. ಈಗಾಗಲೇ ನಿಮ್ಗೆ ಫಾರ್ಮುಲಾ ಗೊತ್ತದ, ಅದು ಅಪ್ಲೈ ಮಾಡೋಣ ಡೈರೆಕ್ಟಾಗಿ. ಏನಂತದ ನೋಡಿ, ಅದು D = S1 plus S2 divided by S1 difference S2 into ಹೆಚ್ಚಿನ ದೂರ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವ ರೀತಿ ಆಗ್ತದೆ ನೋಡಿ. ಇಲ್ಲಿ S1 S2 ಒಂದು ವೇಗ S1 ಇದೊಂದು S2 ಎರಡು ಆ್ಯಡ್ ಮಾಡಿರಿ, ಕೂಡಿಸ್ಕೊಡ್ರಿ. S1 plus S2 ಅಂದರೆ ಸೊ ಏನಂತ ಆಗ್ತದೆ, 50 + 60 ಇದು 110 ಡಿವೈಡೆಡ್ ಬೈ S1 ಡಿಫ್ರೆನ್ಸ್ S2 ಎರಡು ವೇಗಗಳ ಅಂತರ ತೆಗೆದುಕೊಳ್ಬೇಕು. ಸೊ ಇಲ್ಲಿ 60 ಅದ, ಇದು 50 ಅದ, ಅಂತರ ಎಷ್ಟಾಗ್ತದೆ 60 50 ಕಳೀರಿ. ಸೊ ವಿ ಆರ್ ಗೆಟಿಂಗ್ 10 ಹಿಯರ್ ಇಂಟು ಹೆಚ್ಚಿನ ದೂರ. ಎಷ್ಟು ಹೆಚ್ಚಿನ ದೂರ ಕ್ರಮಿಸೋದು, ಅದು ವೇಗವಾಗಿ ಚಲಿಸಿರುವಂಥ ರೈಲು 120 ಕಿಲೋಮೀಟರ್. ಜಸ್ಟ್ ಪುಟ್ 120 ಕಿಲೋಮೀಟರ್ ಹಿಯರ್. ದೆನ್ ಫರ್ದರ್ ಸಿಂಪ್ಲಿಫಿಕೇಶನ್, ಇದು 0 ಕ್ಯಾನ್ಸಲ್ ಆಯಿತು. ಇಲ್ಲಿ 11 × 120 ಉಳ್ದದ. ನಾ 11 × 12 ಮಾಡ್ಕೊಳ್ತೀನಿ. 11 × 12 ಅಂದರೆ 132. ಇದು 0 ಅದ, ಇದು ಆ್ಯಸ್ ಇಟ್ ಈಸ್ ಇಲ್ಲಿ 0 ತೊಗೊಂಡ್ರೆ ಆಯಿತು. 1320 ಕಿಲೋಮೀಟ್ರ್ ಅಂತ ಆಗ್ತದೆ. ಸೊ ಇದು ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಅರ್ಥ ಆಗ್ಯದಲ್ಲ ಸ್ನೇಹಿತರೆ? ಇಲ್ಲಿ ನೀವು ಮತ್ತೊಂದು ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ ನಾನು ಸಾಲ್ವ್ ಮಾಡಬೇಕಾದ್ರೆ ಸೊ 11 × 12 ಮಾಡಬೇಕಾದ್ರೆ ಡೈರೆಕ್ಟಾಗಿ 132 ಅಂತ ತೊಗೊಂಡೆ. ಸೊ ಇದು ಈ ರೀತಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಮಲ್ಟಿಪ್ಲಿಕೇಶನನ್ನು ನಾವು ಮಾಡ್ಕೊಳ್ಬೋದು. ಇಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಬರ್ತದೆ. ವೇದಿಕ್ ಮ್ಯಾಥಮೆಟಿಕ್ಸ್ ನಿಮಗೆ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನು ಮಾಡ್ತೀನಿ, ಈ ಕ್ಯಾಲ್ಕುಲೇಷನನ್ನು ಯಾವ ರೀತಿ ನಾವು ಸ್ಪೀಡ್ ಮಾಡ್ಕೊಳ್ಬೋದು ಅನ್ನುವಂಥದ್ದು ಕ್ಲಾಸನ್ನು ನಿಮಗೆ ಹೇಳ್ಕೊಡ್ತೀನಿ ನಾನು ವೇದಿಕ್ ಮ್ಯಾಥಮೆಟಿಕ್ಸ್ ಮೂಲಕ. ಬಟ್ ಇವಾಗ ಇಲ್ಲಿ 11 ಬಂದದಲ್ಲ, ಜಸ್ಟ್ ಈ 11ರಿಂದ ಒಂದು ಸಂಖ್ಯೆಗೆ ಯಾವ ರೀತಿ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಇವಾಗ ಈ ಕಡೆ ಲಕ್ಷ ಕೊಡಿ ಎಲ್ಲರೂ. ಇಲ್ಲಿ 11 × ನಾನು 12 ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾದ್ರೆ ಜಸ್ಟ್ ಈ ಕಡೆ ಲಕ್ಷ ಕೊಡಿ. ಇಲ್ಲಿ ಎಷ್ಟದ, 2 ಅದ. ಈ 2ನೇ ಆ್ಯಸ್ ಇಟ್ ಈಸ್ ಇಡ್ತೀನಿ. ಈ 2ಕ್ಕೆ 1 ಸೇರಿಸ್ತೀನಿ. 2 + 1 ಎಷ್ಟಾಗ್ತದೆ 3. ದೆನ್ ಫರ್ದರ್ ಇಲ್ಲಿ ಲಾಸ್ಟ್ ಅಂಕಿ 1 ಅದಲ್ಲ, ಈ 1ನೇ ಆ್ಯಸ್ ಇಟ್ ಈಸ್ ಇಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇವಾಗ ಇಲ್ಲಿ 11 × 34 ಅದ ಅಂತ ಇಟ್ಕೊಳ್ಳಿ. 11 × 34 ಅದ ಅಂತ ಇಟ್ಕೊಳ್ಳಿ. ಇವಾಗ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ನೋಡಿ. ಇಲ್ಲಿ 4 ಅದ, 4 ಆ್ಯಸ್ ಇಟ್ ಈಸ್ ಇಡ್ತೀನಿ. ಈ 4ಗೆ +3 ಮಾಡಿರಿ. 4 + 3 7 ಆಗ್ತದೆ. ಇಲ್ಲಿ 3 ಆ್ಯಸ್ ಇಟ್ ಈಸ್ ಇಟ್ಬಿಡೋದು, ಮತ್ತು ವಾಪಸ್ 374 ಆಗ್ತದೆ. ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 11 × 78 ಅದ ಅಂತ ಇಟ್ಕೊಳ್ಳಿ. 11 × 78. ಸೊ ಇಲ್ಲಿ 8 ಅದ, 8 ಆ್ಯಸ್ ಇಟ್ ಈಸ್ ಇಡೋಣ. ಈ 8ಕ್ಕೆ 7 ಸೇರಿಸ್ರೆ ಎಷ್ಟಾಗ್ತದೆ, 8 + 7 ಅಂದರೆ ಎಷ್ಟಾಗ್ತದೆ 15 ಆಗ್ತದೆ. ಸೊ 5 ಇಲ್ಲಿ ಬರಿತೀನಿ, 1 ಇಲ್ಲಿ ಕ್ಯಾರಿ ಆಗ್ತದೆ. ಸೊ 1 + 7 ಎಷ್ಟಾಗ್ತದೆ 858 ಅಂತ ಆಗ್ತದೆ. ಸೊ ಈ ರೀತಿ ನಾವು ಏನು ಮಾಡ್ಬೋದು, ಇದು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಇವನ್ ಇದು 3 ಡಿಜಿಟ್ ಇದ್ದಾಗೂ ಇದೇ ರೀತಿ ನಾವು ಮಾಡ್ಕೊಳ್ಬೋದು. ಯಾವ ರೀತಿ ನೋಡಿ, ಇವಾಗ 134 × 11 ಅದ ಅಂತ ಇಟ್ಬೋದು. 134 × 11 ಅದ. ಸೊ ಇವಾಗ ಇಲ್ಲಿ 4 ಅದ, ಇಲ್ಲಿ 4ಗೆ 4 ಆ್ಯಸ್ ಇಟ್ ಈಸ್ ಬರೆಯೋಣ. 4 + 3 ಎಷ್ಟಾಗ್ತದೆ 7. ದೆನ್ ಫರ್ದರ್ 3 + 1 ಎಷ್ಟಾಗ್ತದೆ 4. ದೆನ್ ಲಾಸ್ಟ್ ಡಿಜಿಟ್ ಎಷ್ಟದ 1 ಅದ, 1 ಆ್ಯಸ್ ಇಟ್ ಈಸ್. ಅರ್ಥ ಆಗ್ಯದಲ್ಲ? ಇದು 11ರಿಂದ ಮಲ್ಟಿಪ್ಲಿಕೇಶನ್ ಮಾಡೋದು. ಈ ರೀತಿ ನಾವು ವೇಗವಾಗಿ ಏನು ಮಾಡ್ಬೋದು, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ನಿಮಗೆ ಈ ವೇದಿಕ್ ಮ್ಯಾಥಮೆಟಿಕ್ಸ್ನ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಈ 2 ವಿಧಾನಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂದ್ಕೊಳ್ತೀನಿ. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಇದನ್ನು ನೀವು ಲೈಕ್ ಮಾಡಿ, ಹಾಗೆ ಉಪಯುಕ್ತಕರವಾಗಿದ್ದಲ್ಲಿ ನಿಮ್ಮ ಇತರೆ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.